ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಿದು ಖಾಲಿ ಸ್ಟ್ರೆಚರ್ನ ವಾಪಸ್ ತಗೊಂಡು ಹೋಗ್ತಿದ್ದಾರೆ? ಏನಾಗಿರ್ಬೋದು? ಕಂಗ್ರಾಟ್ಸ್, ಮಲ್ಲಿಗೆ ಪ್ರಜ್ಞೆ ಬಂತು. ನಿಜಕ್ಕೂ ಆ ಹುಡುಗಿ ತುಂಬಾನೇ ಅದೃಷ್ಟ ಮಾಡಿದಾಳೆ. ಇಟ್ಸ್ ಅ ಮಿರಾಕಲ್. ಒಂದ್ ವೇಳೆ ಆಪರೇಷನ್ ಮಾಡಿದಿದ್ರೆ ಏನಾಗ್ತಿತ್ತು ಅಂತ ಹೇಳಕ್ ಆಗ್ತಿರ್ಲಿಲ್ಲ. ದೇವ್ರಿದ್ದಾನೆ ಅಂತ ಇದಕ್ಕೆ ಹೇಳೋದು. ನಾವು ನೋಡ್ಬೋದಾ? ಯಾ, ಶೋರ್. ಮಲ್ಲಿ ಅಕ್ಕರೆ, ಏನೇನೇನು ಎಷ್ಟು ಭಯ ಆಯ್ತು ಗೊತ್ತಾ? ಆ ದೇವ್ರು ನಮ್ಮ ಕೈ ಬಿಟ್ಟಿಲ್ಲ. ಹುಷಾರಾಗಿದ್ದಾನಲ್ಲ, ಮತ್ತೆ ಯಾಕಂಡಿರು, ಸಮಾಧಾನ ಮಾಡ್ತೀನಿ. ಇಷ್ಟೆಲ್ಲ ಮಾಡಿದ್ಮೇಲೂ ಇವಳಿಗೆ ಪ್ರಜ್ಞೆ ಹೇಗೆ ಬಂತು? ಇವಳೇನಾದ್ರೂ ನಾನು ದಿಯಾ ಒಟ್ಟಿಗೆ ಇದ್ದಿದ್ದನ್ನ ನೋಡಿದ್ರೆ ಮುಗೀತು ಕತೆ. ಅಕ್ಕರೆ, ನನ್ನ ಮಗು ಇಲ್ಲಿ? ಮಗುಗೇನೂ ಆಗಿಲ್ಲ ತಾನೆ? ನನ್ನ ಮಗು ಎಲ್ಲಿ ಅಕ್ಕರೆ? ಅಕ್ಕರೆ ಯಾಕೆ ಸುಮ್ಮನೆ ಆಗ್ಬಿಟ್ರಿ? ನನ್ನ ಮಗು ಎಲ್ಲಿ? ಅದು ಮೊದಲೇ ಆಕ್ಸಿಡೆಂಟ್ ಆಯ್ತಲ್ಲ, ನಾವು ಮಗುನ ಅಕ್ಕರೆ. ಇವಳು ಇಷ್ಟೊತ್ತಾದರೂ ನನ್ನ ಕಡೆ ಫೋಕಸ್ ಮಾಡಿಲ್ಲ ಅಂದರೆ ನಾನು ದಿಯಾ ಒಟ್ಟಿಗೆ ಇದ್ದಿದ್ದನ್ನ ಇವಳು ನೋಡಿಲ್ಲ ಅಂದಂಗಾಯ್ತು. ಥ್ಯಾಂಕ್ ಗಾಡ್, ಐ ಆಮ್ ಸೇಫ್. ಮಲ್ಲಿ, ಸಮಾಧಾನ ಮಾಡ್ಕೋ, ಅಳ್ಬೇಡ. ಇನ್ನು ಸ್ವಲ್ಪ ಜಯದೇವ್ ಅವ್ರ ಕಡೆ ಗಮನ ಕೊಡಬೇಕು. ಸ್ವಲ್ಪ ನಿಂತ್ಕೊಂಬ. ಅಪೇಕ್ಷಾ, ಹೋಗಮ್ಮ, ಆರತಿ ತಗೊಂಬ. ಆಜಿ, ಒಂದ್ ನಿಮಿಷ ಅಜ್ಜಿ, ಇದೆಲ್ಲ ಯಾಕೆ? ನಂಗೆ ಆರ್ತಿಗಿರ್ತಿಯಲ್ಲ ಯಾಕೆ? ಬೇಡ,
ಹಂಗೆ ಒಳಗೆ ಬರ್ತೇನೆ. ಏಯ್ ನಿಂತ್ಕೊ. ನೋಡು, ನಮಗೆ ಮಗು ಮೇಲೆ ಆಸೆ ಇದ್ದಿದ್ದು ನಿಜ. ಅದಕ್ಕಿಂತ ಹೆಚ್ಚಾಗಿ ನೀನು ಹುಷಾರಾಗಿ ಬರಲಿ ಅಂತ ಬಯಸಿದ್ವಿ. ಈ ಮನೆ ಸೊಸೆ ನಮ್ಮ ನೀನು, ಈ ಮನೆ ಸೊತ್ತು. ನಮಗೆ ಹೀಗಾಗಿರೋದ್ರ ಬಗ್ಗೆ ಖಂಡಿತ ಬೇಜಾರಿಲ್ಲ. ನೀನೇನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ. ಹಣೆ ಬರಕ್ಕೆ ಹೊಣೆ ಯಾರು ಅನ್ನೋ ಹಾಗೆ ಇದಕ್ಕೆಲ್ಲ ನೀನೇನಮ್ಮ ಮಾಡಕ್ಕಾಗುತ್ತೆ. ಜೀವನ ಅಂದಮೇಲೆ ಹೀಗೆಲ್ಲ ಏಳು ಬೀಳು ಇದ್ದಿದ್ದೆ. ಇದಕ್ಕೆಲ್ಲ ನೀನು ತಲೆ ಕೆಡಿಸ್ಕೋಬೇಡ. ಎಷ್ಟೇ ಆಗಲಿ ಸಾವನ್ನೇ ಗೆದ್ದು ಬಂದಿರೋಳು ನೀನು. ಅದಕ್ಕಾದ್ರೂ ನಿನ್ಗೆ ಆರತಿ ಮಾಡಲೇಬೇಕು. ಹೋಗಿ ತಗೊಂಡು ಬಮ್ಮ. ಭೂಮಿಕಾ, ಹೀಗೆ ಬಾ, ಆರತಿ ಮಾಡಿ. ಭೂಮಿಕಾ, ಅವಳನ್ನ ನಿಧಾನವಾಗಿ ಒಳಗೆ ಕರ್ಕೊಂಡು ಹೋಗಮ್ಮ. ಮೆಲ್ಲಿಗೆ ಮೆಲ್ಲಿಗೆ. ಒಂದು ನಿಮಿಷ. ಗುಂಡು, ಏನಪ್ಪ? ಮಲ್ಲಿ ಈಗ ಆರಾಮಾಗಿದ್ದಾಳೆ, ನಥಿಂಗ್ ಟು ವರಿ. ಬಟ್ ಅವಳು ಮಗುನ ಕಳ್ಕೊಂಡಿರೋ ನೋವಿದೆಯಲ್ಲ, ಅದು ವಾಸಿ ಆಗೋದಕ್ಕೆ ಸ್ವಲ್ಪ ದಿವಸ ಬೇಕಾಗುತ್ತೆ. ಸ್ವಲ್ಪ ಏನು, ತುಂಬ ದಿವಸನೇ ಬೇಕಾಗ್ಬೋದು. ಅದು ಅಷ್ಟು ಈಸಿಯಾಗಿ ವಾಸಿ ಆಗೋದಕ್ಕೆ ಸಣ್ಣ ಗಾಯ ಅಲ್ವಲ್ಲ, ಅದು ಇನ್ನಷ್ಟು ದೊಡ್ಡದಾಗದ ಹಾಗೆ ನಾವು ನೋಡ್ಕೋಬೇಕಾಗುತ್ತೆ. ಆ ಥರದೊಂದು ವಾತಾವರಣ ಕ್ರಿಯೇಟ್ ಮಾಡಬೇಕು. ಅವಳು ಆದಷ್ಟು ಬೇಗ ಆ ನೋವಿಂದ ಆಚೆ ಬರಬೇಕು. ಅದು ನನ್ನ, ನಿಮ್ಮ, ನಮ್ಮೆಲ್ಲರ ಕರ್ತವ್ಯ. ಆಮೇಲೆ ಮಲ್ಲಿಗೆ ಸಾಧ್ಯ ಆದಷ್ಟು ಪಾಸಿಟಿವಿಟಿ ತುಂಬೋಣ. ಸದ್ಯಕ್ಕೆ ಅವಳಿಗೆ ಬೇಕಾಗಿರೋ ಮೆಡಿಸಿನ್ ಅದೊಂದೇ. ಅನುಕಂಪ ತೋರಿಸೋ ಬದಲು ಧೈರ್ಯ ತುಂಬೋಣ. ಅದನ್ನು ಆಗಾಗ ಮಾಡ್ತಾ ಇರೋಣ. ಏನೂ ಆಗಿಲ್ಲ, ಎಲ್ಲ ನಾರ್ಮಲ್ ಆಗಿದೆ ಅನ್ನೋ ಥರದ್ದು ಫೀಲ್ ಕೊಡೋಣ. ಓಕೆ, ಐ ಥಿಂಕ್ ನಾನು ಹೇಳಿದ್ದು ನೀವೆಲ್ಲರೂ ಫಾಲೋ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಬಿಗ್ ಬ್ರೋ, ನೀನು ಇಷ್ಟು ಹೇಳಿದ್ಮೇಲೆ ನಾವು ಮಾಡದೇ ಇರ್ತೀವ? ಅದು ನಮ್ಮ ಡ್ಯೂಟಿ. ಖಂಡಿತವಾಗ್ಲೂ ನಾವು ಮಾಡೇ ಮಾಡ್ತೀವಿ. ಯು ಡೋಂಟ್ ವರಿ. ಗುಡ್. ಅವಳಾದಷ್ಟು ಬೇಗ ನಾರ್ಮಲ್ ಆದ್ರೆ ಸಾಕು. ಅದು ಎಷ್ಟು ಬೇಗ ಆಗುತ್ತೋ ಅಷ್ಟು ಒಳ್ಳೆಯದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.